ಇಂಥ ಬಡು ಜನರಿಗೆ ಒಂದು ಮದುವೆ ಮಾಡ್ಬೇಕಿತ್ತಂದ್ರೆ ಭಾಳ ಹೊರೆ. ನಾನು ಬಂದಿರೋದು ಹುಮ್ನಾಬಾದ್ ತಾಲೂಕದಿಂದ. ನಾನು ಹಿಂಗೆ ಈಗ ನಾವು ಸೋಷಿಯಲ್ ವರ್ಕರ್, ಸ್ಪೆಷಲಿ ಸೋಷಿಯಲ್ ವರ್ಕರ, ಬಡ ಜನರಿಗೆ ಒಂದು ಮದುವೆ ಮಾಡಬೇಕಂತ ಇತ್ತಂದ್ರೆ ಎಷ್ಟು ಹೊರೆ ಆಗ್ತದ ಅಂಥೇಳಿ ನಮಗೆಲ್ಲ ಅನುಭವ ಇದೆ ಸರ್. ಅದಕ್ಕಾಗಿ ನಾವೇನು ಮಾಡಿದೆವು, ಈ ಗುಲ್ಬರ್ಗ ಡಿವಿಷನಲ್ಲಿ ಅಂದ್ರೆ ಗುಲ್ಬರ್ಗ ಡಿವಿಷನು, ಬೀದರು, ಅಫ್ಜಲ್ಪುರು ಹಿಂಗೆಲ್ಲ ಏನೇನು ಆಗ್ತದ ಅಂತ ನೋಡ್ಕೊಂಡ್ಬಿಟ್ಟಾಗ ಅಫ್ಜಲ್ಪುರ್ ನನಗೆ ಅನ್ಸಿನ ಮಟ್ಟಿಗೆ ಗುಲ್ಬರ್ಗ ಡಿವಿಷನಲ್ಲೇ ನಂಬರ್ 1 ಅನಿಸ್ತದ ನನಗೆ. ಯಾಕಂದ್ರೆ ಇಂಥ ಬಡು ಜನರಿಗೆ ಒಂದು ಮದುವೆ ಮಾಡ್ಬೇಕಿತ್ತಂದ್ರೆ ಭಾಳ ಹೊರೆ ಸರ್. ಆದ್ರೆ ನಾನು ಇಷ್ಟೆಲ್ಲ ಕೋಂಬೋ ಒಂದು ಇಲ್ಲೋ ಸ್ಪೆಷಲ್ ಬಂದ ತಕ್ಷಣ ಗೊತ್ತಾಯ್ತು ನನಗೆ ಇಲ್ಲೊಂದು ಕೋಂಬೋ ಆಫರ್ ಇದೆ ಅಂತೇಳಿ. ಕೋಂಬೋ ಅಂದರೆ ಈಗ ಬಡ ಜನರಿಗೆ ಇಷ್ಟದಾಗ ಎಲ್ಲ ಲಿಮಿಟೆಡ್ ಎಲ್ಲ 100 ಟವಲ್ಸು, 100 ಟೋಪೀಸು, ಒಂದು ಸೀರೀಸು, ಮದುಮಗಳಿಗೆ ಮತ್ತು ಸೀರೀಸು, ಟೋಟಲಿ ಒಂದು ಕೋಂಬೋ ಪ್ಯಾಕ್. ಒಂದು ಮದುವೆಗೆ ಒಂದು ಮದುಮಗಳಿಗೆ ಎಷ್ಟು ಬೇಕು ಅಷ್ಟು ಕೊಡೋಕ್ಕೆ ಒಂದು ಕೋಂಬೋ ಆಫರ್ ಅಂತ ಇಟ್ಟಿದ್ದಾರೆ. ಅದು ಒಳ್ಳೆ ಕೂಡ ಆಫರ್ ಅದು. ಅದನ್ನು ನಾನು ಅನ್ಸಿನ ಮಟ್ಟಿಗೆ ಈಗ ನಂದು 42 ವಯಸ್ಸು. ಆದ್ರೆ ನನ್ನ ಮದಿಗೆ ಯಾಕೆ ಸಿಕ್ಕಿಲ್ಲ ಅಂತ ನನಗೂ ಯಾಕಂದ್ರೆ 2 ವರ್ಷದಿಂದ ಮದುವೆ ಆಗ್ಯದ ನಂದು. ನನಗೆ ಯಾಕೆ ಸಿಕ್ಕಿಲ್ಲಪ್ಪ, ಆದ್ರೆ ನನಗೆ ಸಿಕ್ಕಿಲ್ಲ ಅಂದರೂ ನಾವು ಸೋಷಿಯಲ್ ವರ್ಕರ್ದಾಗ ಇದ್ದ ತಕ್ಷಣ ನಾವೆಲ್ಲ ಜರ ಬಡ ಜನರಿಗೆ ಹೆಲ್ಪ್ ಆಗಲಿ, ಇದು ಹೆಚ್ಚೆಚ್ಚು ತಲುಪಲಿ ಅಂಥೇಳಿ ನಾನು ಬೀದರು ಮತ್ತು ಗುಲ್ಬರ್ಗ ಜನತೆಯಲ್ಲಿ ಮತ್ತು ಅಫ್ಜಲ್ಪುರಲ್ಲಿ ಇದೇ ಮಾಹಿತಿ ಇದೆ. ಆದ್ರೆ ಬೀದರ್, ಗುಲ್ಬರ್ಗ ಮತ್ತು ಈ 2 ಜಿಲ್ಲೆಗಳಲ್ಲಿ ಜರ ಹೆಚ್ಚೆಚ್ಚು ಮಾಹಿತಿ ಕೊಡ್ಬೇಕು ಅಂತೇಳಿ ನಾನು ಒಂದು ಫೀಡ್ಬ್ಯಾಕ್ ಕೊಡ್ಲಾಕ್ ಬಂದೀನಿ. ಬಟ್ ಇದು ಒಳ್ಳೆ, ಇಲ್ಲಿ ಬಂದ ತಕ್ಷಣ ನೀವು ಒಂದು ಗೃಹ ಬಳಕೆ ಆಗಲಿ ಮತ್ತು ಮದುವೆ ಸೀಸನ್ ಆಗಲಿ ಎಲ್ಲ ನಿಮಗೆ ಸಿಗ್ತಾವೆ ಇಲ್ಲೆಲ್ಲ. ಹಂಗಾಗಿ ನಮಗೆ ತುಂಬಾ ಚೆನ್ನಾಗಿ ಅನ್ಸಿದೆ. ಸರ್ವಿಸ್ ಹೆಂಗ್ ಮಾಡಿ ಸರ್? ಇಲ್ಲ, ಸರ್ವಿಸ್ ಕೂಡ ಚೆನ್ನಾಗಿ ಮಾಡಿದ್ದಾರೆ. ಓನರ್ ಜೊತೆಲೂ, ಓನರ್ ಅಂತೂ ಅವರು ಸರ್ವಿಸ್ ಮ್ಯಾನ್ ಇದ್ದಲ್ಲೇನು, ಓನರ್ ಅಂತ ಎಲ್ಲೂ ಫೀಲ್ ಆಗಿಲ್ಲ ನಮ್ಗೆ. ಅದ್ರ ಜೊತೆಲಿ ಅವರೇ ಹ್ಯಾಂಗ್ ಫೀಲ್ ಆಯ್ತಾರೆ ಅಂದ್ರೆ ಇಲ್ಲಿ ಮಾಡೋಂಥ ಕೆಲಸಗಾರರು ಸುತ್ತಂಗ ಎಲ್ಲ ಫೀಡ್ಬ್ಯಾಕ್ ಚೆನ್ನಾಗಿದೆ. ಆದ್ರೆ ಒಳ್ಳೆ ಊಟ ಮತ್ತು ನಾಷ್ಟ ಮಾತ್ರ ಬೆಳಗ್ಗೆ ಕೊಡ್ತಾರೆ ನೋಡ್ರಿ. ಅದನ್ನು ನಿಮಗೆ ಫ್ರೀಯಾಗೇ ಇರ್ತದೆ, ಅದೇನು ಚಾರ್ಜೇಬಲ್ ಇಲ್ಲ. ಬಟ್ ಅದೊಂಥರ ಇವರು ಸೇವೆನೇ ದಾಸೋಹ ರೀತಿನೇ ಸೇವೆ ಮಾಡ್ತಾ ಇದ್ದಾರೆ. ಸೀಸನ್ ಅಲ್ಲಿ 1,000, 2,000, 3,000 ಜನ ಒಂದು ಊಟ ಮಾಡ್ತಾರ, ಪರ್ಚೇಸ್ ಮಾಡ್ತಾರ. ಎಲ್ಲಾನು ಅವರಿಗೆ ಸ್ವಲ್ಪ ಕಮ್ಮಿ ಬಜೆಟ್ ಅಲ್ಲಿ ಇರುವಂತವ್ರಿಗೆ ಬಹಳ ಒಳ್ಳೇದದ. ಧನ್ಯವಾದ.